ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇದು ಮಂಜುನಾಥ್ ಅನ್ನೋರು ನಾನು 13 ವರ್ಷದಿಂದ ಮದುವೆ ಆಗಿದ್ದೆ. ಅದು ನನಗೆ ಫಸ್ಟ್ ಒಂದ್ಸಲ ಇದಾಗಿತ್ತು. ಅದನ್ನ ಇವನೇ ಹಾಳು ಮಾಡಿ ಕೊಲೆ ಬೆದರಿಕೆ ಹಾಕಿ ಕರ್ಕೊಂಡು ಬಂದಿದ್ದ ಇವನು. ನಾನು ಸ್ವಇಚ್ಛೆಯಿಂದ ಇವನ್ನ ಮದುವೆ ಆಗಿದ್ದಂತೂ ಇಲ್ಲ. ಇವನ್ ಕರ್ಕೊಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗ್ಲೂ ಇದೇ ತರ ದೌರ್ಜನ್ಯ ಮಾಡ್ತಿದ್ದ. ಅವಾಗ ಇವ್ರದ್ದು ಸ್ವಂತ ಮನೆ ಎಲ್ಲಾನು ಇತ್ತು. ನಾನು ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದ್ರು ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲರಿಗೂ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇವನು ಸತ್ಯ. ಯಾಕಂದ್ರೆ ಇವತ್ತಿನ ದಿನ ಇವನು ಮೀಡಿಯಾದವರಿಗೆ ಪ್ರೆಸ್ಗೆಲ್ಲ ಕೊಟ್ಬಿಡ್ತು ಅಂತಂದ್ರೆ ಏನಾಯ್ತು ಕಾನೂನು ಮುಖಾಂತರವಾಗಿ ಬಗೆಹರಿಸ್ಕೊಂತೀನಿ ಅಂತ ಹೇಳಿದೆ. ನಾನು ಇದೇ 30ನೇ ತಾರೀಕು 3 ತಿಂಗಳಿಂದ ನಾನು ಒಂಟಿಯಾಗಿ ಧರ್ಮಪುರಿನಲ್ಲಿದ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಮೂಲಕ ಇವನು ಕೊಲೆ ಬೆದರಿಕೆ ಹಾಕೋದ್ರು. ಮತ್ತೆ ಇದಕ್ಕೆ ಪವಿತ್ರ, ಜ್ಯೋತಿ ಇವರೆಲ್ಲಾನು ಸೇರಿ ಕೊಲೆ ಬೆದರಿಕೆಗಳು ಅದು ಇದು ಅಂತ ಅಂದ್ಬಿಟ್ಟೆಲ್ಲ ಕರೆ ಮಾಡ್ತಾ ಇದ್ರು ನಮಗೆ. ನಾನು ಅದರಿಂದ ಏನಾಯ್ತು, ಇವನಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಇತ್ತು. ನಮ್ಮ ತಂದೆ ಮನೆಯಲ್ಲಿ ಈಗ ಒಂದು 3 ವರ್ಷದಿಂದ 30-40 ಸೈಟ್ ಕೊಟ್ಟಿದ್ರು. ಇವನಿಗೆ ಎನಿ ಟೈಮ್ ಆನ್ಲೈನ್ ಗ್ಯಾಮ್ಲಿಂಗ್ ಚಟ ಅಂತಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ. ಇವನಿಗೆ ಸಿಗರೇಟ್ ಇಂದ ಹಿಡಿದು ಪ್ರತಿಯೊಂದು ನಾನ್ ತಂದ್ಕೊಡ್ಬೇಕು. ಒಂದು ಹೆಣ್ಣಾಗಿ ಇವನ್ ತಂದೆಗೂ ಅಷ್ಟೇ ನಾನ್ ತಂದ್ಕೊಡ್ಬೇಕು. ನನ್ಗೊಬ್ಬ ಗಂಡ್ ಮಗು ಇದ್ದಾನೆ, ಅಕ್ಷಯ್ ಗೌಡ ಅಂತ ಅಂದ್ಬಿಟ್ಟು. ಇವತ್ತು ಅವ್ನ ಬರ್ತಡೇ ಇದೆ. ಇವನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಇವತ್ತು ಮಗನ್ ಬರ್ತಡೇ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ತರ ಮಾಡ್ತಾನೆ. ಇವನು ಎಲ್ಲಾ ಕಡೆನೂ ಪ್ರತಿ ಸಲ ಇದೇ ಕಳೆದ ವರ್ಷದಲ್ಲಿ ಇದು ಇನ್ನೊಂದು 15 ದಿನಕ್ಕೆ ನಮ್ಮ ತಂದೆ ತೀರ್ಕೊಂಡು 1 ವರ್ಷ ಆಯ್ತು. ಇವನು ನಿಮ್ ತಂದೆ ತೀರ್ಕೊಂಡು ಹಿಂಗೆಲ್ಲ ಆಯ್ತು ಅಂತ ಪ್ರತಿ ಸಲನು ಸರ್ ಇದು ಬ್ಯಾಟ್ರಾಯನ್ಪುರದಲ್ಲಿ ಮದುವೆ ಆಗಿದ್ದ 2 ವರ್ಷಕ್ಕೆ ಅಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತೆ ಚಂದ್ರಲ್ ಹೋಟೆಲ್ ಬಂದು 3 ಬಾರಿ ಕೊಟ್ಟಿದ್ದೀನಿ. ಇದೇ 30ನೇ ತಾರೀಕು ನಾನು ಬಂದಾಗ 2 ಗಂಟೆ ರಾತ್ರಿವರೆಗೂ ಇಲ್ಲಿ ನಿಂತಿದ್ದೀನಿ. ಇವನು ಬಂದು ನಾನು ಏನು ಕೇಳಿಲ್ಲ. ಇವನಿಗೆ ಏನ್ ಬೇಕು ಆನ್ಲೈನ್ ಗೇಮ್ ಚಟಕ್ಕೋಸ್ಕರ ಇವನು ಒನ್ ಟೈಮ್ ಇದ್ದಂಗೆ ಸೈಕೋ ನನ್ನ ಮಗ. ಒಂದ್ಸಲ ಇರಲ್ಲ ಇವನು ಈ ರೀತಿ ಈ ತರ ಎಲ್ಲ ಗೇಮ್ ಇವನು ನನ್ನ ಚೆನ್ನಾಗಿ ಸಾಕಿದ್ರೆ ನಾನು ಯಾಕೆ ಈ ತರ ತಪ್ಪು ಮಾಡ್ತಾ ಇದ್ದೆ, ನಾನು ಯಾಕೆ ಇವತ್ತಿನ ದಿನ ಈ ತರ ಬರ್ತಾ ಇದೆ. ಪ್ರತಿ ಟೈಮ್ ನಾನು ಕೊಲೆ ಬೆದರಿಕೆ ಆಗ್ತಾ ಇದ್ದ. ನಾನು ಅದರಿಂದ ರಾಘವೇಂದ್ರ ಅನ್ನೋರು ನನ್ನ ಸಪೋರ್ಟ್ ಮಾಡಿದ್ರು. ನನ್ನ ಬಾಡಿ ಕಟ್ತಿದ್ದವ್ರು ನನ್ನ ಮಗುಗೆ ಉಣ್ಸಕ್ಕೆ ಅವನು ಪ್ರತಿಯೊಂದು ಒಂದು ಆಟದ ವಸ್ತು ಇದುವರೆಗೂ ಇವನು ಏನು ಕೊಡ್ಸಿಲ್ಲ, ಅವ್ನು ಕೊಡ್ಸಿರೋದು. ಮತ್ತೆ ಇದೇ ನಮ್ಮ ಅಣ್ಣನಿಗೆ ಕೊಲೆ ಬೆದರಿಕೆ ಹಾಕವನೆ ಏನಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಇದೇ ಸ್ಟೇಷನ್ ಮುಂದೆ ಬಂದು ನಿಮ್ಮ ತಂದೆನ ಕೊಲೆ ಮಾಡಿದಾಯ್ತು, ಇದೇ ವರ್ಷದೊಳಗಡೆ ನಿಮ್ಮ ಅಣ್ಣನ ಕೊಲೆ ಮಾಡ್ತೀನಿ. ನಮ್ಮ ಅಣ್ಣನ ಹೆಸರು ಸುನೀಲ್ ಕುಮಾರ್ ಅನ್ಬಿಟ್ಟು ಕಂದಾಯ ಇಲಾಖೆನಲ್ಲಿ ಕೆಲಸ ಮಾಡ್ತಾವನೆ. ಅವನಿಗೂ ಕೊಲೆ ಬೆದರಿಕೆ ಹಾಕವನೆ. ಇವನು ಯಾವುದೇ ತರದಾಗ್ಲಿ ಇದುವರೆಗೂ ಅಷ್ಟೇ ನನ್ಗೊಂದು ತಿಂಡಿ ತಿನ್ಸಿಲ್ಲ, ನನ್ಗೊಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ. ಇವನ್ ಯೋಗ್ಯತೆಗೆ ಇವನೊಂದು ತಾಳಿನೂ ಕೊಡ್ಸಿಲ್ಲ. ನನಗೆ ಕೊಡ್ಸಿರೋದು ಇವ್ರಮ್ಮ ನನ್ನ ಕರ್ಕೊಂಡ್ ಬರ್ಬೇಕಾರೆ ಇವನೇ ದೌರ್ಜನ್ಯ ಮಾಡಿ ನನ್ನ ಕರ್ಕೊಂಡ್ ಬಂದು ಕೊಲೆ ಬೆದರಿಕೆ ಹಾಕಿ ಇವನೇ ಇಷ್ಟೊಂದು ಇದ್ ಮಾಡ್ಬೇಕಾರೆ ಇವ್ನ್ ₹1 ಏನು ಇಲ್ಲ, ನನ್ಗೊಂದು ಬಟ್ಟೆ ಕೊಡ್ಸಿಲ್ಲ. ಇವನ್ ಯೋಗ್ಯತೆ ಇವನ್ ಗಂಡಾಗಿ ಇವತ್ತಿನ ದಿನ ಎಲ್ಲಾರ ಮುಂದೆ ಹಾರಾಡೋದು. ಎನಿ ಟೈಮ್ ಬರೀ ಸಿಗರೇಟು. ಇದರಲ್ಲಿ ರಾಘವೇಂದ್ರ ಅವ್ರದ್ದು ಏನು ತಪ್ಪಿಲ್ಲ. ನನಗೆ ಹೆಲ್ಪ್ ಮಾಡಿರೋದು ಸತ್ಯ. ಯಾಕಂದ್ರೆ ನಮ್ಮ ತಂದೆ ಇದ್ರು ನನ್ನ ಪ್ರತಿ ಒಂದು ಬೇಕು ಬೇಡ ವಸ್ತುಗಳನ್ನೆಲ್ಲ ನಮ್ಮ ತಂದೆನೇ ಕೊಡಿಸ್ತಾ ಇದ್ದಿದ್ದು. ಇವನು ಏನು ಕೊಡ್ತಿರ್ಲಿಲ್ಲ. ಬರ್ರಿ ಆನ್ಲೈನ್ಗೆ ಸರ್ ಇವತ್ತಿನ ದಿನ ಬಂದು ಮೀಡಿಯಾಗೆಲ್ಲ ಕೊಟ್ಟವನಲ್ಲ, ಮೋನಿಕಾ ಆಂಟಿ ಈ ತರ ತಪ್ಪು ಮಾಡೋಳೆ ಅಂತ ಅಂದ್ಬಿಟ್ಟು ಇವತ್ತು ಮೀಡಿಯಾದವರೆಲ್ಲ ಹೇಳ್ತಾ ಇದ್ದೀರಲ್ಲ. ಸರ್ ನಂದೇನ್ ತಪ್ಪಿತ್ತು ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಿದ್ದ ಅಂತ ನೀವೆಲ್ಲ ಕೇಳ್ಬೋದಿತ್ತಲ್ವಾ. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇದು ಮಂಜುನಾಥ್ ಅನ್ನೋರು ನಾನು 13 ವರ್ಷದಿಂದ ಮದುವೆ ಆಗಿದ್ದೆ. ಅದು ನನಗೆ ಫಸ್ಟ್ ಒಂದ್ಸಲ ಇದಾಗಿತ್ತು. ಅದನ್ನ ಇವನೇ ಹಾಳು ಮಾಡಿ ಕೊಲೆ ಬೆದರಿಕೆ ಹಾಕಿ ಕರ್ಕೊಂಡು ಬಂದಿದ್ದ ಇವನು. ನಾನು ಸ್ವಇಚ್ಛೆಯಿಂದ ಇವನ್ನ ಮದುವೆ ಆಗಿದ್ದಂತೂ ಇಲ್ಲ. ಇವನ್ ಕರ್ಕೊಬಂದು ನನ್ನ 3 ದಿನ ಒಳಗಡೆ ಹಾಕಿ ಕೂಡಾಕಿ ಅವಾಗ್ಲೂ ಇದೇ ತರ ದೌರ್ಜನ್ಯ ಮಾಡ್ತಿದ್ದ. ಅವಾಗ ಇವ್ರದ್ದು ಸ್ವಂತ ಮನೆ ಎಲ್ಲಾನು ಇತ್ತು. ನಾನು ನಮ್ಮ ತಾಯಿ ಮನೆಯಿಂದ ಬರಲ್ಲ ಅಂದ್ರು ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲರಿಗೂ ಕೊಲೆ ಬೆದರಿಕೆ ಹಾಕಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇವನು ಸತ್ಯ. ಯಾಕಂದ್ರೆ ಇವತ್ತು